ಅಗರಬತ್ತಿಯನ್ನು ಈ ಥರ ಎಲ್ಲ ಯೂಸ್ ಮಾಡ್ಕೋಬೋದಾ ಅಂತ ನೀವೇ ಶಾಕ್ ಆಗ್ತೀರಾ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಅಗರಬತ್ತಿಯನ್ನು ನಮ್ಮ ಡೈಲಿ ಲೈಫ್ನಲ್ಲಿ ಬೇರೆ ಬೇರೆ ವಿಷಯಕ್ಕೆ ಹೇಗೆಲ್ಲ ಯೂಸ್ ಮಾಡ್ಕೋಬೋದಂತ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಟಿಪ್ಸ್ಗಳನ್ನ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ಟಿಪ್ಸ್ ಯಾವುದಂತ ನೋಡೋಣ ಬನ್ನಿ. ಫಸ್ಟ್ ಟಿಪ್ ಏನಪ್ಪ ಅಂದರೆ, ನಿಮ್ಮ ಮನೆಯಲ್ಲಿ ತುಂಬ ಸೊಳ್ಳೆ ಇದೆ, ಆ ಪ್ರಾಬ್ಲಮಿಂದ ಇನ್ಸ್ಟೆಂಟಾಗಿ ನಿಮಗೆ ರಿಲೀಫ್ ಸಿಗಬೇಕಂದ್ರೆ ಈ ಟಿಪ್ಸ್ನ ಟ್ರೈ ಮಾಡಿ. ಒಂದು ಅಗರಬತ್ತಿ ತಗೊಂಡು ಅದರ ಮೇಲ್ಗಡೆ ವಿಕ್ಸನ್ನು ನೀವು ಅಪ್ಲೈ ಮಾಡಬೇಕು. ಮೇಲಿಂದ ಕೆಳಗವರೆಗೂ ಫುಲ್ ವಿಕ್ಸನ್ನು ಅಪ್ಲೈ ಮಾಡಿಬಿಟ್ಟು ಮತ್ತೆ ಈ ಅಗರಬತ್ತಿಯನ್ನು ಹಚ್ಚಿ ನೋಡಿ. ಈ ಸ್ಮೆಲ್ಗೆ ನಿಮ್ಮ ಮನೆಯಲ್ಲಿ ಒಂದು ಸೊಳ್ಳೆ ಕೂಡ ಇರಲ್ಲ. ಇನ್ಸ್ಟೆಂಟಾಗಿ ಈ ಸೊಳ್ಳೆಗಳನ್ನ ಮನೆಯಿಂದ ಓಡಿಸೋಕೆ ಈ ಟಿಪ್ಸನ್ನು ಫಾಲೋ ಮಾಡಿ. ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ನೆಕ್ಸ್ಟ್ ಟಿಪ್ ಏನಂತ ನೋಡೋಣ. ನೀವು ಯೂಸ್ ಮಾಡುವಂಥ ಅಗರಬತ್ತಿ ತುಂಬ ಹೊತ್ತು ಉರಿಬೇಕು, ತುಂಬ ಲಾಂಗ್ ಲಾಸ್ಟಿಂಗ್ ಆಗಿ ಬರಬೇಕಂದ್ರೆ ಫಸ್ಟ್ ನೀವು ಯೂಸ್ ಮಾಡೋಕ್ಕೆ ಮುಂಚೆ ಅದನ್ನು ನೀರಲ್ಲಿ ಚೆನ್ನಾಗಿ ಒದ್ದೆ ಮಾಡಿಬಿಟ್ಟು ಮತ್ತೆ ನೀವು ಹಚ್ಚಿ ನೋಡಿ. ತುಂಬ ಹೊತ್ತು ಉರಿಯುತ್ತೆ, ಹಾಗೆಯೇ ಬೇಗ ಅದು ಖಾಲಿ ಆಗಲ್ಲ, ನೀವು ತುಂಬ ಸೇವ್ ಮಾಡ್ಕೋಬೋದು. ನೆಕ್ಸ್ಟ್ ಟಿಪ್ ಏನಂದರೆ, ಒಂದು ಪೇಪರ್ ಒಳಗಡೆ 2 ಅಗರಬತ್ತಿ ಇಟ್ಬಿಟ್ಟು ಚೆನ್ನಾಗಿ ಫೋಲ್ಡ್ ಮಾಡಿಬಿಟ್ಟು ನಾನು ಕೈಯಲ್ಲೇ ಇದನ್ನು ಪುಡಿ ಮಾಡ್ಕೋತೀನಿ. ಚೆನ್ನಾಗಿ ಕೈಯಲ್ಲೇ ಈಸಿಯಾಗಿ ಪೌಡರ್ ಆಗುತ್ತೆ. ನೆಕ್ಸ್ಟ್ ಇದಕ್ಕೆ ಒಂದು ಕರ್ಪೂರನ ಹಾಕಿಬಿಟ್ಟು ಪೌಡರ್ ಮಾಡಿ ಹಾಕ್ತೀನಿ. ಈಗ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಇದನ್ನು ಒಂದು ರೂಮ್ ಫ್ರೆಶ್ನರ್ ಥರ ಯೂಸ್ ಮಾಡ್ಕೋಬೋದು. ಅದೇ ಪೇಪರ್ನಲ್ಲಿ ಫೋಲ್ಡ್ ಮಾಡಿಬಿಟ್ಟು ಕಬೋರ್ಡ್ ಒಳಗಡೆ ಇಲ್ಲ ಕಿಚನ್ ಕಾರ್ನರಲ್ಲಿ ಎಲ್ಲಿ ಬೇಕಾದರೂ ಇದನ್ನು ಇಟ್ಕೋಬೋದು. ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ. ನೆಕ್ಸ್ಟ್ ಟಿಪ್ ಏನಂದರೆ, ಈ ಪೌಡರ್ ಏನಿದೆ ನಾವೀಗ ರೆಡಿ ಮಾಡಿದ ಈ ಪೌಡರ್ ಅದನ್ನು ನೀರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ಪ್ರೇ ಬಾಟಲ್ನಲ್ಲಿ ಫಿಲ್ ಮಾಡಿಕೊಂಡು ಕಿಚನ್ ಕಾರ್ನರಲ್ಲಿ ಇಲ್ಲ ಎಲ್ಲಿ ಜಿರಳೆ ಹಲ್ಲಿ ಎಲ್ಲ ಜಾಸ್ತಿ ಓಡಾಡುತ್ತೆ ಆ ಕಡೆ ಇದನ್ನು ಸ್ಪ್ರೇ ಮಾಡಿಕೊಂಡ್ರೆ ಆ ಕಡೆ ಜಿರಳೆ ಹಲ್ಲಿ ಯಾವುದೇ ಇರಲಿ ಆ ಕಡೆ ಬರೋದೇ ಇಲ್ಲ. ಟ್ರೈ ಮಾಡಿ, ಈ ಟಿಪ್ಸನ್ನು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಲಾಸ್ಟ್ ಟಿಪ್ ಏನಂದರೆ, ಈ ಅಗರಬತ್ತಿ ಇಡೋಕ್ಕೆ ನಿಮ್ಮ ಮನೇಲಿ ಯಾವುದೇ ಸ್ಟ್ಯಾಂಡ್ ಇಲ್ಲ ಅಂದರೆ ನಾವು ಈಸಿಯಾಗಿ ಸ್ಟ್ಯಾಂಡ್ ಥರ ಈ ಕುಕ್ಕರ್ ವಿಸಲ್ನ ಯೂಸ್ ಮಾಡ್ಕೋಬೋದು. ನೋಡಿ, ಅದನ್ನು ಉಲ್ಟಾ ಮಾಡಿಬಿಟ್ಟು ಅದರ ಒಳಗಡೆ ಈಸಿಯಾಗಿ ಈ ಅಗರಬತ್ತಿನ ಇಟ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ ನೋಡೋಕ್ಕೂ. ಟ್ರೈ ಮಾಡಿ ನಿಮ್ಮ ಮನೇಲಿ. ಓಕೆ, ಇವತ್ತು ಹೇಳಿದ ಟಿಪ್ಸಲ್ಲಿ ಯಾವ ಟಿಪ್ಸ್ ನಿಮಗೆ ತುಂಬ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಕೊಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್.